ಉದ್ಯಾನವನಗಳ 5% ಜಾಗವನ್ನ ಸರ್ಕಾರ ಕಬ್ಜಾ ಮಾಡೋದಕ್ಕೆ ಹೊರಟಿರುವಂತ ಇದೊಂದು ತೀರ್ಮಾನ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. 5% ಜಾಗದ ಮೇಲೆ ಸರ್ಕಾರ ಕಣ್ಣು ಹಾಕಿದೆ. ಉದ್ಯಾನವನಗಳ ಜಾಗವನ್ನ ಸರ್ಕಾರದ ವಿರುದ್ಧ ನಾಗರಿಕರು, ಹೋರಾಟಗಾರರು ಸಿಡಿದೆದ್ದಿದ್ದಾರೆ. ಅನ್ಯ ಕಾರ್ಯಗಳಿಗೆ ಬಳಕೆ ಮಾಡೋ ಈ ಸರ್ಕಾರದ ನಿರ್ಧಾರದ ವಿರುದ್ಧ ಸಿಟಿ ಜನ ಫುಲ್ ಕೆಂಡ ಕಾರ್ತಾ ಇದ್ದಾರೆ. ಅದರಲ್ಲೂ ಲಾಲ್ಬಾಗ್, ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ 5% ನೀವು ಟನಲ್ ರಸ್ತೆಗೆ ಪ್ರಸ್ತಾಪ ಹಿಂದಿನಿಂದಲೂ ಇತ್ತು. ಆದರೆ ಈಗ ಈ ಪಾರ್ಕ್ಗಳ ಸಂರಕ್ಷಣಾ ವಿಧೇಯಕವನ್ನ ಪಾಸ್ ಮಾಡಿಕೊಂಡು ನೀವು ಇದೊಂದು ತೀರ್ಮಾನವನ್ನ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ ಸೂಕ್ತವಾದದ್ದಲ್ಲ. ಪರವಿರೋಧ ಚರ್ಚೆ ಮಾಡಿಲ್ಲ, ಸಾಧಕ ಬಾಧಕಗಳ ಬಗ್ಗೆ ನೀವು ಏನೂ ಆಲೋಚನೆ ಮಾಡಿಲ್ಲ. ಇದು ಯಾವುದೇ ಕಾರಣಕ್ಕೂ ಕೂಡ ಒಪ್ಪುವಂತದ್ದಲ್ಲ ಅಂತ ಹೇಳಿ ಸಾರ್ವಜನಿಕವಾಗಿ ಭಾರಿ ಆಕ್ರೋಶ ವ್ಯಕ್ತವಾಗ್ತದೆ. ಪಾರ್ಕ್ ತಿದ್ದುಪಡಿ ಬಿಲ್ಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಲಾಲ್ಬಾಗ್ ಉಳಿಸಲು ವಾಕಿಂಗ್ ಅಭಿಯಾನವನ್ನು ಆರಂಭಿಸಿದ್ದಾರೆ. ಆಗಸ್ಟ್ 30ರಂದು ಲಾಲ್ಬಾಗ್ನಲ್ಲಿ ವಾಕಿಂಗ್ ಅಭಿಯಾನವನ್ನು ಆರಂಭಿಸಿದ್ದಾರೆ. ಭಾನುವಾರ ಬೆಳಗ್ಗೆ 7 ಗಂಟೆಗೆ ಅಭಿಯಾನ. ಭಾನುವಾರ ಅಂದ್ರೆ 30ನೇ ತಾರೀಕು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರ ನೇತೃತ್ವದಲ್ಲಿ ವಾಕಿಂಗ್ ಅಭಿಯಾನ 7 ಗಂಟೆಗೆ. ಪರಿಸರವಾದಿ ಯಲ್ಲಪ್ಪ ರೆಡ್ಡಿ ಸೇರಿದಂತೆ ಹಲವರು ಈ ಅಭಿಯಾನದ ಭಾಗವಾಗ್ತಾರೆ. ರಾಜ್ಯ ಸರ್ಕಾರದ ಇದೊಂದು ಏಕಪಕ್ಷೀಯವಾದಂಥ ತೀರ್ಮಾನದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತೇಜಸ್ವಿ ಸೂರ್ಯ, ಬೆಂಗಳೂರು ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯ ವಾಕಿಂಗ್ ಅಭಿಯಾನವನ್ನು ಆರಂಭಿಸುತ್ತಾರೆ. ಅದು ಆಗಸ್ಟ್ 30ನೇ ತಾರೀಕು ಭಾನುವಾರ ಬೆಳಗ್ಗೆ 7 ಗಂಟೆಗೆ. ಅವರ ಜೊತೆಗೆ ಪರಿಸರವಾದಿಗಳು ಕೂಡ ಹೆಜ್ಜೆ ಹಾಕ್ತಾರೆ. ರಾಜ್ಯ ಸರ್ಕಾರ ಇದೀಗ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣಾ ಕಾಯ್ದೆಯನ್ನ ತಿದ್ದುಪಡಿ ಮಾಡಿದ್ದಾರೆ. ಅಂದ್ರೆ 5% ಜಾಗವನ್ನ ಬಳಸಿಕೊಳ್ಳಬಹುದು ಅಭಿವೃದ್ಧಿಗೋಸ್ಕರ ಅಂತ ಸ್ಪಷ್ಟಪಡಿಸಿದ್ದಾರೆ. ಬಟ್ ಇದೀಗ ಬೆಂಗಳೂರು ಜನ ಒಂದ್ ಕಡೆ ಅಸಮಾಧಾನ, ಆಕ್ರೋಶ ಹೊರಾಗ್ತಿದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಕಾಯ್ದೆಯನ್ನ ತಿದ್ದುಪಡಿ ತರಬಾರ್ದು, ಮತ್ತೊಂದ್ ಕಡೆ ಇದು ವಾಪಸ್ ಬಿಡಬೇಕಂತ ಒತ್ತಾಯ ಮಾಡ್ತಿದ್ದಾರೆ. ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ. ಇವತ್ತು ಸರ್ಕಾರ ಒಂದ್ ಕಡೆ ಮಸೂದೆಯನ್ನ ಈಗ ತಿದ್ದುಪಡಿ ತಂದಿದ್ದಾರೆ, ಸರ್ಕಾರಿ ಉದ್ಯಾನಗಳ ಸಂರಕ್ಷಣಾ ಕಾಯ್ದೆಯನ್ನ. ಇಲ್ಲಿ 5% ಜಾಗವನ್ನ ಬಳಕೆ ಮಾಡಬಹುದು ಅಭಿವೃದ್ಧಿಗೋಸ್ಕರ ಅಂತ ಏನ್ ಹೇಳ್ತೀರಿ ಮೇಡಮ್ ಅಂತ? ಸರ್, ಅಭಿವೃದ್ಧಿ ಅಂತ ತಗೊಂಡ್ರೆ ನಾವ್ ಆಕ್ಚುಲಿ ಅಭಿವೃದ್ಧಿ ಮಾಡಬೇಕಾಗಿರೋದನ್ನ ಪ್ರಾಣಿ, ಪಕ್ಷಿ, ನೈಸರ್ಗಿಕ ಸಂಪತ್ತನ್ನ ಅಭಿವೃದ್ಧಿ ಮಾಡಬೇಕು. ಯಾವುದೋ ಒಂದು ಬಿಲ್ಡಿಂಗ್ ನ ಕಟ್ಟೋದ್ರಲ್ಲಿ ನಾವು ಅದು ಅಭಿವೃದ್ಧಿ ಅನ್ಕೊಂಡ್ರೆ ಅದು ನಮ್ ವೀಕ್ನೆಸ್. ಇವತ್ತು ನಮಗೆ ಮೂಲಭೂತ ಸೌಕರ್ಯಗಳಾಗಿ ಬೇಕಾಗಿರೋದು ಆಹಾರ, ಉಸಿರಾಟದ ಒಂದು ವ್ಯವಸ್ಥೆ. ಅದಕ್ಕೆ ನಮಗೆ ಸಫಿಶಿಯೆಂಟ್ ಆಗಿ ಗಾಳಿ ಬೇಕು ಅಂದ್ರೆ ಖಂಡಿತ ನಾವು ಒಂದು ಪಾರ್ಕ್ ನ ಅಥವಾ ಒಂದು ನೇಚರ್ ನ ನಾವು ಅಭಿವೃದ್ಧಿ ಮಾಡಲೇಬೇಕು. ಗಿಡ ಮರಗಳನ್ನ ಬೆಳೆಸಲೇಬೇಕು. ಆ ಬೆಳೆಸೋಂತ ಒಂದು ಜಾಗದಲ್ಲಿ ನಾವು ಹೋಗಿ ಬಿಲ್ಡಿಂಗ್ ಅನ್ನ ಕಟ್ತೀವಿ, ನಾವು ಫಾಸ್ಟ್ ಆಗಿ ಜೀವನ ಮಾಡ್ತೀವಿ ಅಂತ ಅಂದ್ರೆ ಅದು ತಾತ್ಕಾಲಿಕ ಆಗತ್ತೆ. ಸೊ ಎಲ್ಲ ದುಡ್ಡೆಲ್ಲ ಇದ್ದು ನಾಳೆ ದಿನ ನಮಗೆ ಆರೋಗ್ಯನ ಒಂದು ಕೊರತೆ ಸ್ಟಾರ್ಟ್ ಆಗತ್ತೆ. ಅದಕ್ಕೆ ನಾವು ಇವತ್ತೇ ಮುನ್ನೆಚ್ಚರಿಕೆ ಮಾಡಬೇಕು ಅಂತ ನಾನು ಅನ್ಕೋತೀನಿ. ಸರ್, ಹಸಿರೇ ಉಸಿರು ಬೆಂಗಳೂರಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಹೊಗೆ ಕುಡಿದು ಆಲ್ರೆಡಿ ತುಂಬಾ ಜನರಿಗೆ ಅಸ್ತಮಾ ರೋಗಗಳು ಈ ಧೂಳಿನಿಂದ ತುಂಬಾ ಗೋಳೈಕೊಂಡ್ರ. ಈ ಮರಗಳು, ಪಾರ್ಕ್ಗಳು ಬೆಂಗಳೂರು ಜೀವ ಉಳಿಸ್ತಾ ಇದಾವೆ. ಇವು ಅವನು 5% 10%, ಇವಾಗ 5% ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ 10% ಮಾಡಿದ್ರು ಮಾಡಬಹುದು. ಈ ಜನರ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು. ಈ ಬಿಜಿ ಶೆಡ್ಯೂಲ್ಗಳಲ್ಲಿ ಇರೋದೇ ಬೆಳಗಿನ ಜಾವ ವಾಕಿಂಗ್ ಮಾಡಕ್ಕೆ ಅಲ್ಪ ಸ್ವಲ್ಪ ಪಾರ್ಕ್ಗಳು ಅವಷ್ಟು ಉಳ್ಕೊಂಡವ್. ಅದನ್ನು 5% 10% ಅಂತೇಳಿ ಇವರು ಕಟ್ ಮಾಡಿದ್ರ ಏನ್ ಮಾಡಕ್ಕಾಗತ್ತೆ? ಈ ಜನರ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು. ಈ ಪಾರ್ಕ್ಗಳು ಬಿಟ್ರೆ ಅವ್ರಿಗೇನು ದೊಡ್ಡ ಲಾಸ್ ಆಗಲ್ಲ. ಆಲ್ರೆಡಿ ರೋಡ್ಗಳು ಸರಿ ಇಲ್ಲ, ರೋಡ್ಗಳನ್ನ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಈ ರೋಡ್ಗಳು ಮಾಡ್ತಾ ಇಲ್ಲ. ಈ ಪಾರ್ಕ್ಗಳು ಕೈ ಹಾಕಿಬಿಟ್ರೆ ಈ ಚಿಕ್ಕ ಪುಟ್ಟ ಪಾರ್ಕ್, ನಮ್ದಿರೋದು ವಿಲ್ಸನ್ ಗಾರ್ಡನ್ ರಾಣಿ ಪಾರ್ಕ್ ತುಂಬಾ ಚಿಕ್ಕದಿದೆ. ಇದ್ರಾಗ 5% ಹೋಗ್ಬಿಟ್ರೆ ವಾಕ್ ಮಾಡೋದು ಎಲ್ಲಿ? ತುಂಬಾ ಜನರಿಗೆ ತೊಂದರೆ ಆಗುತ್ತೆ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಿ, ಈ ಒಂದು ಕಾಯ್ದೆ ತಂದಿದ್ದಾರೆ. ಇದು ಏನಂದ್ರೆ ಈಗಾಗಲೇ 1975 ಆಕ್ಟ್ ನ ತಿದ್ದುಪಡಿ ತಂದಿರೋದು. ಇದು ಎಲ್ಲರಿಗೂ ಒಂಥರ ಇಲ್ಲಿ ಬೆಂಗಳೂರು ಜನ ಅಲ್ಲ, ಇಡೀ ಕರ್ನಾಟಕಕ್ಕೆ ಒಂದು ಕಳಂಕ ತಂದಂಗೆ. ಯಾಕಂದ್ರೆ ಪಾರ್ಕ್ ಇರೋದು ಎಲ್ಲ ವೃದ್ಧರು, ಮಕ್ಕಳು ಎಲ್ಲ ವಾಕ್ ಮಾಡ್ಲಿಕ್ಕಿರೋದು. ಅದನ್ನ ಈಗಾಗಲೇ ನೋಡಿ, ಅಭಿವೃದ್ಧಿ ಬಗ್ಗೆ ನಮ್ದೇನೋ ಇದಿಲ್ಲ. ಅದ್ರ ಬಗ್ಗೆ ಅಭಿವೃದ್ಧಿ ಬೇಕು. ಬೆಂಗಳೂರು ಜನಕ್ಕೆ ಅಭಿವೃದ್ಧಿ ಬೇಕು, ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ಅದೇ ಅಭಿವೃದ್ಧಿ ಹೆಸರಲ್ಲಿ ಪಾರ್ಕ್ಗಳು 5% ನೀವು ಗುತ್ತಿಗೆಗೆ ಆಗ್ಲಿ ಸೇಲ್ ಮಾಡಿದ್ರೆ ಇಲ್ಲಿ ಬರೋದು ನಾಳೆ ದಿವಸ ಈ ಸರ್ಕಾರ 5% ಮಾರುತ್ತೆ, ಇನ್ನೊಂದು ಸರ್ಕಾರ ಬಂದು 10% ಮಾಡುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ಬಿಲ್ಡಿಂಗ್ಗಳು ಬರೀ ಒಂದೇ ತರ ಬಿಲ್ಡಿಂಗ್ ಬರಲ್ಲ. ನಾಳೆ ಪಬ್ ಓಪನ್ ಮಾಡಬಹುದು, ಬಾರ್ ಅಂಡ್ ರೆಸ್ಟ್ ಓಪನ್ ಮಾಡಬಹುದು, ನಾಳೆ ಮಾಲ್ಗಳು ಓಪನ್ ಮಾಡಬಹುದು, ಇನ್ನು ಅವ್ರಿಗೆ ಏನ್ ಬೇಕಾದ್ರೂ ಓಪನ್ ಮಾಡ್ಕೋಬಹುದು. ಆವಾಗ ಏನಾಗುತ್ತೆ, ಪಾರ್ಕ್ ಇರೋದೇ ಇಲ್ಲ. ಇಡೀ ಕರ್ನಾಟಕ ಜನಕ್ಕೆ ಒಳ್ಳೆ ಗಾಳಿ ಸಿಕ್ಲಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹತ್ರ ಕೇಳ್ಕೊತೀನಿ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.